ಕನ್ನಡ ವಾಹಿನಿಗೆ ಸ್ವಾಗತ. ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಇಂದು ದಿನಾಂಕ 28/6/2024ರಂದು ಗುರ್ಲಾಪುರ ಐಬಿಯಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ದಲಿತರು ಹಾಗೂ ಅಲ್ಪಸಂಖ್ಯಾತರ ಘಟಕದವರಿಗೆ ಆದೇಶ ಪತ್ರ ಮತ್ತು ಐಡೆಂಟಿಟಿ ವಿತರಣೆ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಬಂದಂತಹ ಪದಾಧಿಕಾರಿಗಳು ಮೂಡಲಗಿ ತಾಲೂಕಿನಿಂದ ಹಾಗೂ ಗೋಕಾಕ ತಾಲೂಕು ಹಾಗೂ ಉದಗಟ್ಟಿ ಗ್ರಾಮದಿಂದ ಹಾಗೂ ಪಟಗುಂದಿ ಗ್ರಾಮದಿಂದ ಭಾಗಿಯಾಗಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಪದಾಧಿಕಾರಿಗಳ ಆಯ್ಕೆ ಮತ್ತು ಅವರಿಗೆ ಪ್ರಮಾಣ ಪತ್ರ ವಿತರಣೆ ನೀಡಿದಂಥ ಎಲ್ಲ ಸಂಘದ ರಾಜ್ಯ ಸಮಿತಿಯ ಸದಸ್ಯರಿಗೂ ಹಾಗೂ ವಿಭಾಗೀಯ ಸಮಿತಿಯ ಸದಸ್ಯರಿಗೂ ಹಾಗೂ ಜಿಲ್ಲಾ ಕಮಿಟಿಯ ಸದಸ್ಯರಿಗೂ ಹಾಗೂ ತಾಲೂಕಾ ಸಮಿತಿಯ ಸದಸ್ಯರಿಗೂ ಹಾಗೂ ಅಲ್ಪಸಂಖ್ಯಾತರ ಸದಸ್ಯರಿಗೂ ಹಾಗೂ ಹೊಸ ಪದಾಧಿಕಾರಿಗಳು ಹಾಗೂ ಪಟಗುಂದಿ ಹಾಗೂ ಉದಗಟ್ಟಿ ಮೂಡಲಗಿ ಗ್ರಾಮದ ಎಲ್ಲ ಪದಾಧಿಕಾರಿಗಳು ವಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಸಂಘದ ಎಲ್ಲ ಹಿರಿಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ವಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಹೀಗೆ ಮುಕ್ತಾಯಗೊಳಿಸಿದೆ. ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರು ಆದ ಶ್ರೀ ಬಾಳೇಶ್ ಬನ್ನಟ್ಟಿ ಹಾಗೂ ರಾಜ್ಯ ಸಂಘಟನಾ ಸಂಚಾಲಕರು ಆದ ಮಹಿಳಾ ಘಟಕದ ಬೆಳಗಾವಿ ವಿಭಾಗೀಯ ಸಂಚಾಲಕಿಯಾದ ಶ್ರೀಮತಿ ಗೀತಾ ಸಣ್ಣಕ್ಕಿ, ಬೆಳಗಾವಿ ವಿಭಾಗದ ಸಂಚಾಲಕರು ಆದ ಶ್ರೀ ಅಲ್ಲಾಬಕ್ಷ ಮುಲ್ಲಾ ಹಾಗೂ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಸಂಚಾಲಕರು ಆದ ರಂಜಾನ್ ಬಿಜಾಪುರ್, ಬೆಳಗಾವಿ ಜಿಲ್ಲಾ ಸಂಘಟನಾ ಸಂಚಾಲಕರು ಆದ ಶ್ರೀ ಸುರೇಶ್ ಸಣ್ಣಕ್ಕಿ, ಜಿಲ್ಲಾ ಅಲ್ಪಸಂಖ್ಯಾತರ ಸಂಘಟನಾ ಸಂಚಾಲಕರು ಆದ ಶ್ರೀ ಅಬ್ದುಲ್ ಮುಲ್ಲಾ, ಮೂಡಲಗಿ ತಾಲೂಕು ಸಂಚಾಲಕರು ಆದ ಬಸು ತಲ್ವಾರ್, ಮೂಡಲಗಿ ತಾಲೂಕು ಅಲ್ಪಸಂಖ್ಯಾತರ ಘಟಕದ ಸಂಚಾಲಕರು ಆದ ಶ್ರೀ ಸೈಯದ್ ಮಂಟೂರ, ಗೋಕಾಕ್ ತಾಲೂಕು ಸಂಚಾಲಕರು ಆದ ಅಬ್ದುಲ್ ರೌಫ್ ಖಾಜಿ, ಮೂಡಲಗಿ ತಾಲೂಕು ಸಂಘಟನಾ ಸಂಚಾಲಕರು ಆದ ಉಸ್ಮಾನ್ ಮದಬಾವಿ, ಮೂಡಲಗಿ ತಾಲೂಕು ಖಜಾಂಚಿಯಾದ ಹಸನ್ ಸಾಬ್ ಮುಗುಟು ಖಾನ್ ಇವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.